ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತದೆ. ಪ್ರತಿಯೊಂದು ಪಾಠ ವ್ಯಕ್ತಿಯನ್ನು ಬದಲಿಸುತ್ತದೆ. ಹಲೋ, ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇ ಮಾರ್ನಿಂಗ್. ನಾನು ನಿಮ್ಮೆಲ್ಲರ ಪ್ರೀತಿಯ ಬಿಜಾಪುರ ಹುಡುಗಿ. ಸೊ ನಿಮಗೆ ಗೊತ್ತಿರೋ ಹಾಗೆ ನಾವು ಬೇರೆ ಊರಲ್ಲಿದ್ದೀವಿ. ಇವತ್ತು ನಮ್ಮ ಊರಿಗೆ ವಾಪಸ್ ಹೋಗ್ತಾ ಇದ್ವಿ. ನೋಡಿ, ನಮ್ಮ ತಮ್ಮ ಹಾಸಿಗೆಯಿಂದ ಇನ್ನೂ ಎದ್ದಿಲ್ಲ, ಆವಾಗಲೇ ಕೈಯಲ್ಲಿ ಫೋನು. ಸೊ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸಿ ಒಳಗಡೆ ಬಂದು ನೋಡಿದರೆ ನಮ್ಮ ಚಿಕ್ಕತ್ತೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡ್ತಾಯಿದ್ರು. ಈ ಥರ ಬಗ್ಗೆ ಏನು ರಿಸರ್ಚ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಆ ಹೊಣದಲ್ಲಿ ಚಿಕ್ಕ ಚಿಕ್ಕ ಮೀನಿವೆ. ಸೊ ಅದಕ್ಕೆ ಅವರು ಊಟ ಹಾಕ್ತಿದ್ದಾರೆ. ಇನ್ನು ಚಿಕ್ಕದಿವೆ, ನಿಮ್ಗೆ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೆ ಊಟ ಹಾಕಿ ನಾವು ಒಳಗಡೆ ಬಂದು ಉಪ್ಪಿಟ್ಟು ರೆಡಿ ಇತ್ತು, ಅದನ್ನು ತಿಂದು ಹೊಟ್ಟೆ ಪೂಜೆ ಮಾಡಿಕೊಂಡು ನಮ್ಮ ಅಣ್ಣವ್ರು ಹೇಳಿರೋ ಥರ ಅಂತ ನಮ್ಮ ಊರ ಕಡೆ ಹೊರಟ್ವಿ. ಹೆಂಗಿದ್ರು ಇಲ್ಲಿ ತನಕ ಬಂದಿದ್ದೀವಿ, ನಮ್ಮ ಮನೆ ದೇವರ ದರ್ಶನ ಮಾಡ್ಕೊಂಡೇ ಹೋಗೋಣ ಅಂತ ನಮ್ಮ ಅಜ್ಜಿ ನನ್ನ ಮತ್ತು ನಮ್ಮ ಅಮ್ಮನ ಹೇಳ್ಕೊಂಡು ಹೋದರು. ಎಲ್ಲರೂ ಹೋಗಿ ದೇವಸ್ಥಾನಕ್ಕೆ ದರ್ಶನ ಮಾಡಿದ್ವಿ. ಏನೋ ಗೊತ್ತಿಲ್ಲ, ಆ ದೇವಸ್ಥಾನದಲ್ಲಿ ಫುಲ್ ಪಾಸಿಟಿವ್ ಎನರ್ಜಿ ಇರುತ್ತೆ ಅಲ್ವಾ. ಇದೆಲ್ಲ ಆದಮೇಲೆ ನಾವೆಲ್ಲ ಶಬರಿ ರಾಮನಿಗೋಸ್ಕರ ಹೇಗೆ ಕಾಯ್ತಾ ಇದ್ಲು ಹಾಗೇನೆ ಬಸ್ಸಿಗೆ ಕಾಯ್ತಾ ಕುಂತಿದ್ವಿ. ರಾಮ ಏನೋ 12 ವರ್ಷಕ್ಕೆ ಬಂದ, ಆದರೆ ನಮ್ಮ ಬಸ್ಸು 12 ನಿಮಿಷದಲ್ಲಿ ಬಂದಿತ್ತು. ಸೊ ಆ ಬಸ್ನ ಹಿಡಿದು ಮತ್ತೆ ಬಸ್ ಹಿಡಿದು ಫೈನಲಿ ನಾವು ಊರಿಗೆ ತಲುಪಿದ್ವಿ. ಸೊ 2 ದಿನದಿಂದ ಏನೂ ಓದಿಲ್ವಲ್ಲ ಅನ್ನೋ ಗಿಲ್ಟ್ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಬುಕ್ ತೆಗೆದು ಓದಿದೆ. ಸೊ ಇವತ್ತಿಗಿಷ್ಟೇ, ಮತ್ತೆ ಸಿಗೋಣ. ಅಲ್ಲಿವರೆಗೂ ಖುಷಿಯಾಗಿರಿ, ಹೆಲ್ದಿಯಾಗಿರಿ. ಬಾಯ್.